ನಮಸ್ಕಾರ ದಾವಣಗೆರೆ. ಹಿಂದೂ ಧಾರ್ಮಿಕ ದೇವಸ್ಥಾನವಾದ ಹರಿಹರದಲ್ಲಿ ನೆಲೆಸಿರುವಂತಹ ಹರಿಹರೇಶ್ವರ ದೇವಸ್ಥಾನದ ಬಗ್ಗೆ ಅನೇಕ ಜನರಿಗೆ ದೇವಸ್ಥಾನದ ಮಹಿಮೆ ಹಾಗೂ ಹಿನ್ನೆಲೆ ಬಗ್ಗೆ ತಿಳಿದೇ ಹೋಗುತ್ತಿರುವುದು ದುರಂತವೇ ಸರಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಈ ದೇವಸ್ಥಾನವು ಸರಿಸುಮಾರು ದಾವಣಗೆರೆಯ ಸಿಟಿಯಿಂದ 16 ಕಿಲೋಮೀಟರ್ ಅಂತರದಲ್ಲಿರುವ ಒಂದು ಪ್ರಸಿದ್ಧ ಹಿಂದೂ ದೇವಸ್ಥಾನ ಇದಾಗಿದೆ. ಈ ದೇವಸ್ಥಾನವು ತೆರೆದ ಸಭಾಂಗಣ ಮತ್ತು ಚೌಕಾಕಾರದ ಯೋಜನೆಯನ್ನು ಒಳಗೊಂಡಿದೆ. ಈ ತೆರೆದ ಸಭಾಂಗಣದ ಕಂಬಗಳನ್ನು ಕ್ರಿಸ್ತಶಕ 1221ರಲ್ಲಿ ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಯಲ್ಲಿ ಕೆತ್ತಲ್ಪಟ್ಟಿರುವುದಂತೆ. ಭಾರತದ ಕರ್ನಾಟಕ ರಾಜ್ಯದ ಹರಿಹರದಲ್ಲಿರುವಂತಹ ಈ ಹರಿಹರೇಶ್ವರ ದೇವಾಲಯವು ಒಂದು ಹಿಂದೂ ದೇವಾಲಯವಾಗಿರುವಂಥದ್ದು. ಇನ್ನು ಈ ದೇವಸ್ಥಾನವನ್ನು 1223ರಿಂದ 1224ರಲ್ಲಿ ಹೊಯ್ಸಳ ಸಾಮ್ರಾಜ್ಯದ ದೊರೆಯಾಗಿದ್ದಂತಹ 2ನೇ ವೀರ ನರಸಿಂಹ, ಅವನ ದಂಡನಾಯಕ ಮತ್ತು ಅವನ ಮಂತ್ರಿ ಪಲ್ಲಾಲ್ವನ ನೇತೃತ್ವದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿರುವಂಥದ್ದು. ಸುಮಾರು 800 ವರ್ಷಗಳ ಕಾಲ ಇತಿಹಾಸ ಇರುವಂತಹ ದೇವಸ್ಥಾನ ಇದು. ಇನ್ನು ಇದಕ್ಕಿನ ಹಿಂದಿನ ಕಾಲಘಟ್ಟದಲ್ಲಿ ನಡೆದ ದೇವಾನುದೇವತೆಗಳ ಕತೆಗೆ ಹೊಯ್ಸಳ ಸಾಮ್ರಾಜ್ಯ ಮತ್ತು ಈ ದೇವಸ್ಥಾನ ಸಾಕ್ಷಿಯಾಗಿ ಹರಿಹರದಲ್ಲಿ ಉಳಿದಿರುವಂಥದ್ದು. ಈ ಕಥೆಯೂ ಕೂಡ ರೋಮಾಂಚಕವಾಗಿದೆ. ದಾವಣಗೆರೆಯ ಅನೇಕ ಜನರಿಗೆ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ದೇವರು ಯಾವುದು ಅಂತಾನೂ ಸಹ ಗೊತ್ತಿಲ್ಲ. ಅನೇಕ ಮಂದಿ ಈ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತ ಕೇಳ್ತಾರೆ. ಹರಿಹರ ಪುತ್ರ ಅಯ್ಯಪ್ಪ ಹೌದು, ಆದರೆ ಅದು ಕೇರಳ ಪ್ರಾಂತ್ಯದಲ್ಲಿ ಶಬರಿಮಲೆಯಲ್ಲಿ ನೆಲೆಸಿರುವಂತಹ ಅಯ್ಯಪ್ಪ ಮಹಿಷಿಯನ್ನು ಸಂಹರಿಸಲು ವಿಷ್ಣು ಮೋಹಿನಿ ಅವತಾರವನ್ನ ತಾಳ್ತಾನೆ ಹಾಗೂ ಶಿವನೊಂದಿಗೆ ಸಮ್ಮಿಲನಗೊಂಡು ಅವರಿಬ್ಬರಿಗೆ ಜನಿಸಿದಂಥ ಮಗುವೆ ಸಾಕ್ಷಾತ್ ಶಬರಿಮಲೆ ಮಣಿಕಂಠ. ಆದರೆ ಇಲ್ಲಿ ಈ ಪ್ರಾಂತ್ಯದಲ್ಲಿ ಸಾಕ್ಷಾತ್ ವಿಷ್ಣು ಹಾಗೂ ಶಿವ ಸಮ್ಮಿಲನಗೊಂಡು ಒಂದು ವಿಶೇಷ ಶಕ್ತಿಯಾಗಿ ಈ ಸ್ಥಳಕ್ಕೆ ಬಂದು ನೆಲೆಸಿರುವಂಥದ್ದು. ಕುಡಲೂರು ಗ್ರಾಮದಲ್ಲಿ ತುಂಗಭದ್ರಾ ಹಾಗೂ ಹರಿದ್ರಾ ನದಿಗಳ ಸಂಗಮದಲ್ಲಿ ಅವರಿಬ್ಬರು ಸಮ್ಮಿಲನಗೊಂಡಂತಹ ಅವರೋಹಣವು ದೊರೆತಿರುವಂಥದ್ದು. ಇನ್ನು ಯಾಕೆ ವಿಷ್ಣು ಹಾಗೂ ಶಿವ ಸಮ್ಮಿಲನಗೊಂಡು ವಿಶೇಷ ಶಕ್ತಿಯಾಗಿ ಇಲ್ಲಿಗೆ ಪ್ರವೇಶ ನೀಡಿದರು ಅಂದ್ರೆ, ದೇವಾನುದೇವತೆಗಳ ಕಾಲಘಟ್ಟದಲ್ಲಿ ಈ ಪ್ರಾಂತ್ಯದಲ್ಲಿ ಒಬ್ಬ ಗುಹಾಸುರ ಎಂಬ ರಾಕ್ಷಸ ಇದ್ದನಂತೆ. ಅವನು ಪೂರ್ವದಲ್ಲಿ ಉಚ್ಚಂಗಿದುರ್ಗ, ದಕ್ಷಿಣದಲ್ಲಿ ಗೋವಿನಹಾಳು, ಪಶ್ಚಿಮದಲ್ಲಿ ಮುದ್ದನೂರು, ಉತ್ತರದಲ್ಲಿ ಐರಣಿ ಪ್ರಾಂತ್ಯಗಳನ್ನ ಆಳ್ತಿರ್ತಾನಂತೆ. ಹಾಗೂ ಅವನು ಬ್ರಹ್ಮನಿಂದ ಸಾವನ್ನೇ ಗೆಲ್ಲುವ ವರವನ್ನ ಪಡೆದಿರ್ತಾನಂತೆ. ಅವನನ್ನು ಯಾರೂ ಕೂಡ ಸಾಯಿಸೋಕೆ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಹರಿ ಅಂದ್ರೆ ವಿಷ್ಣು, ಹರ ಅಂದ್ರೆ ಶಿವ ಸಮ್ಮಿಲನಗೊಂಡು ಒಂದು ವಿಶೇಷ ಶಕ್ತಿಯಾಗಿ ಭೂಲೋಕಕ್ಕೆ ಬಂದು ಆ ರಾಕ್ಷಸನನ್ನ ಸಂಹರಿಸ್ತಾರಂತೆ.
ಈ ಒಂದು ವಿಸ್ಮಯ ಕಥೆಗೆ ಹೊಯ್ಸಳ ಸಾಮ್ರಾಜ್ಯದ ದೊರೆಗಳೇ ಸಾಕ್ಷಿಯಾಗಿರುವಂಥದ್ದು. ಅವರು ಕಟ್ಟಿಸಿರುವಂತಹ ಈ ಸಾಕ್ಷಾತ್ ಅರ್ಧ ವಿಷ್ಣು ಅರ್ಧ ಶಿವನ ಸ್ವರೂಪದ ದೇವಸ್ಥಾನವೇ ಈ ಪವಿತ್ರ ಸ್ಥಳಕ್ಕೆ ಹಾಗೂ ಆ ಕಥೆಗೆ ಆಧಾರವಾಗಿ ನಿಂತಿರುವಂಥದ್ದು. ಇದಿಷ್ಟು ಬಂದು ಇವತ್ತಿನ ಒಂದು ಹಿಂದೂ ದೇವಸ್ಥಾನವಾದ ಹರಿಹರೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿಯಾಗಿತ್ತು. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧೂರಮೆಯ ಆಧಾರ ಈ ಕಲೆಯ ಸಿಂಗಾರ ಬಂಗಾರ